ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಟ್ ಮಾಡಿರೋ ಟಾಕ್ಸಿಕ್ ಸಿನಿಮಾ ಇದೇ ವರ್ಷ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 26ನೇ ತಾರೀಕು ಈ ವರ್ಷ ಅದ್ಧೂರಿಯಾಗಿ ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಈ ಬಗ್ಗೆ ಸ್ವತಃ ನಟರಾದ ಯಶ್ ಅವರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್, ನಮಗೂ ಕೂಡ ಗೊತ್ತಿರಲಿಲ್ಲ ಯಾವಾಗ ರಿಲೀಸ್ ಆಗುತ್ತೋ ಏನೋ. ಈಗ ಹೆಂಗಾಗ್ಬಿಡುತ್ತೋ ಅಂದರೆ ಏನು ಮರಿಬೇಕಾ ಬಿಡಬೇಕಾ, ಮೂರು ಸಲ ಡೇಟ್ ಅನೌನ್ಸ್ಮೆಂಟ್ ಆಗಿ ಯಾಕೆ ಮುಂದೂಡ್ಬಿಟ್ರು ಅಂದರೆ ಯುದ್ಧ ಸ್ಟಾರ್ಟ್ ಆಗಿರೋದ್ರಿಂದ ಅದು ಮುಂದಕ್ಕೆ ಕೊಡಿದ್ರು ಅಂತಂದು ಅದು ವಿಚಾರ ಎಲ್ರಿಗೂ ಗೊತ್ತಿರೋದೆ. ಮತ್ತೆ ರಿಲೀಸ್ ಡೇಟ್ ಯಾವಾಗ ಬರುತ್ತೆ? ತುಂಬ ಜನ ಹೇಳಿದ್ರು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ. ತುಂಬ ಜನ ಹೇಳಿದ್ರು ಇಲ್ಲ ಮುಂದಿನ ವರ್ಷ ಅಂದರೆ ಯಶ್ ಅವರ ಬರ್ತ್ಡೇ ಜನವರಿ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಫೈನಲ್ ಆಗಿ ಯಶ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಸಿನಿಮಾ ಆಗಸ್ಟ್ 26ನೇ ತಾರೀಕು ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಸೊ ಕೆವಿನ್ ಪ್ರೊಡಕ್ಷನ್ ಅವರು ಮತ್ತು ಯಶ್ ಅವರ ಮಾಸ್ಟರ್ ಮೈಂಡ್ ಪ್ರೊಡಕ್ಷನ್, ಈ ಎರಡು ಪ್ರೊಡಕ್ಷನ್ ಸೇರಿ ಮಾಡಿರ್ತಕ್ಕಂಥ ಸಿನಿಮಾನೇ ಟಾಕ್ಸಿಕ್. ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ. ಈಗ ಆಲ್ರೆಡಿ ಯಶ್ ಅವರ ಬರ್ತ್ಡೇಗೆ ಈ ಸಿನಿಮಾದ ಒಂದು ಟೀಸರ್ ಬಿಟ್ಟಾಗ ಅದು ಸ್ವಲ್ಪ ಹಂಗೆ ಹಿಂಗಿತ್ತು ಅಂತಂದೇಳಿ ಸಖತ್ ಸುದ್ದಿ ಆಗಿತ್ತು. ಬಟ್ ಇರಲಿ ವಾಟ್ ಎವರ್. ಬಟ್ ಇವಾಗಂತೂ ಈ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿರೋದು ನನಗಂತೂ ತುಂಬ ಖುಷಿ ಆಯಿತು. ಯಾರೆಲ್ಲ ಕಾಯ್ತಾ ಇದ್ದೀರಾ ಟಾಕ್ಸಿಕ್ ಬಗ್ಗೆ? ಈಗ ಆಲ್ರೆಡಿ ತಬಾಯಿ ಹಾಡು ಬಿಡುಗಡೆ ಆಗಿದೆ. ಅದಕ್ಕೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆಯೂ ಕೂಡ ಸಿಕ್ಕಿತ್ತು. ಬಟ್ ಆ ಟೀಸರ್ ಅಂತರೂ ಅದೇನು ರಿಲೀಸ್ ಆಗಿರೋ ಟೀಸರ್ ಅಂದ್ರೆ ಸಖತ್ ಚಿಂದಿ ಅಂತಲೇ ಹೇಳ್ಬೋದು. ಆಮೇಲೆ ಗೀತು ಮೋಹನ್ ದಾಸ್ ಅವರ ಬರ್ತ್ಡೇನೂ ಕೂಡ ಅವತ್ತು ಆ ಗ್ಲಿಮ್ಸ್ ಎಲ್ಲ ಬಿಟ್ಟಿದ್ರು. ಸೊ ಅದು ಒಂದು ಬ್ಯೂಟಿಫುಲ್, ಒಂದು ದೃಶ್ಯ ವೈಭವ, ದೃಶ್ಯ ಕಾವ್ಯ ಅಂತೇವಲ್ಲ ಆ ಥರ ಅಷ್ಟು ಚೆನ್ನಾಗಿ ಮೂಡ್ ಬಂದಿತ್ತು. ಅಂದರೆ ಈ ಸಿನಿಮಾ ಬಂದು ಒಂದು ಗೋವಾದಲ್ಲಿ ನಡೀತಕ್ಕಂಥ ಒಂದು ಗ್ಯಾಂಗ್ಸ್ಟರ್ ಕಥೆ ಅಂತ ಹೇಳಲಾಗ್ತದೆ. ಈ ಚಿತ್ರದಲ್ಲಿ ಯಶ್ ಅವರು ಎರಡು ಪಾತ್ರಗಳು ಅಂದರೆ ದ್ವಿಪಾತ್ರ, ತಂದೆ ಮತ್ತು ಮಗನ, ಅಂದರೆ ರಾಯ ಅನ್ನೋ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್, ಅದನ್ನೇ ರಾಯ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಶ್ ಅವರು ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಆಲ್ರೆಡಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟು ಕೂಡ ಆಗಿದೆ. ತುಂಬ ಜನನೂ ಹೇಳಿಬಿಟ್ಟಿದ್ದಾರೆ ಇದ್ರ ಬಗ್ಗೆ. ಹಲವಾರು ಪತ್ರಿಕೆಗಳಲ್ಲಿ, ವೆಬ್ ಪೋರ್ಟಲ್ಗಳಲ್ಲೆಲ್ಲ ಬಂದುಬಿಟ್ಟಿದೆ. ಅಂದರೆ ಯಶ್ ಅವರು ಪಕ್ಕ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಅಂತ. ಸೊ ನಮ್ಮ ಕನ್ನಡದವರಾದ ರುಕ್ಮಿಣಿ ವಸಂತ್ ಅವರಿದ್ದಾರೆ, ಎಲ್ಲ ತುಂಬ ಕಲಾವಿದರಿದ್ದಾರೆ, ಕಲಾವಿದರ ದಂಡೆ ಬಳಗನೇ ಇದೆ. ಅಂದರೆ ಮೇಲ್ನೋಟಕ್ಕೆ ಇದೊಂದು ಅಂದರೆ ಸರ್ಟಿಫಿಕೇಟ್ ಸಿಗ್ಬೋದು ಅಥವಾ ಗ್ಯಾಂಗ್ಸ್ಟರ್ ಸಿನಿಮಾ ಅಂತಲೇ ಹೇಳ್ತಾರೆ. ವಾಟ್ ಎವರ್ ಅದೇನೇ ಇರಲಿ, ರಾಕಿಂಗ್ ಸ್ಟಾರ್ ಯಶ್ ಅವರ KGF 2 ಆದಮೇಲೆ ಬರೋಬ್ಬರಿ 3-4 ವರ್ಷಗಳಾದಮೇಲೆ ಈಗ ಸಿನಿಮಾ ರಿಲೀಸ್ಗೆ ಬರ್ತಾ ಇದೆ. ಸೊ ಅದಂತರೂ ಎಲ್ರಿಗೂ ಖುಷಿ ವಿಚಾರನೇ. ಆಗಸ್ಟ್ ತಿಂಗಳಲ್ಲಿ ಈಗ ಅಯೋಗ್ಯ 2 ಕೂಡ ಅನೌನ್ಸ್ಮೆಂಟ್ ಆಗಿದೆ. ಆಗಸ್ಟ್ 14ನೇ ತಾರೀಕು, ಇದು ಆಗಸ್ಟ್ 26ನೇ ತಾರೀಕು. ಸೊ ಅವರು ಕೂಡ ಫ್ರೆಂಡ್ಸ್ ನೋಡಿ, ಆ ಫ್ರೆಂಡ್ಸ್ ಇಬ್ಬರ ಸಿನಿಮಾನೂ ಕೂಡ ಒಟ್ಟಿಗೆ ಒಂದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇರೋದು. ಈ ಕಡೆ ರಚ್ಚು ಮೇಡಮ್ ಇದ್ದಾರೆ, ಈ ಕಡೆ ರುಕ್ಮಿಣಿ ವಸಂತ್ ಅವರು ಇದ್ದಾರೆ. ಇಬ್ಬರು ಕೂಡ ಕನ್ನಡಿಗರ ಫೇವ್ರೇಟ್. ಸೊ ಅವರಿಬ್ಬರನ್ನೂ ಕೂಡ ಆಗಸ್ಟ್ ತಿಂಗಳಲ್ಲಿ ಕಣ್ತುಂಬಿಕೊಳ್ಳೋದು ಅದೊಂಥರ ಖುಷಿ ಸಂಗತಿನೇ ಅಲ್ವಾ. ಅದರಲ್ಲಿ 5-6 ಹಾಡುಗಳಿದೆ ಅಂತ ಯೋಗರಾಜ್ ಭಟ್ರು ಕೂಡ ಕೀರ್ತಿ ಎಂಟೆ ಕ್ಲಿನಿಕ್ಗೆ ಬಂದಾಗ ಅಂದರೆ ಅವರೇ ಹೇಳಿದರು, ಈ ಚಿತ್ರದಲ್ಲಿ ತಬಾಯಿ ಹಾಡಲ್ಲ, ನಾನು 2-3 ಹಾಡುಗಳನ್ನು ಕೂಡ ಬರೆದಿದ್ದೀನಿ ಅಂತ ಹೇಳಿದರು. ಅದು ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಪಡೆದಿತ್ತು. ಅಷ್ಟೊಂದು ಅಂದರೆ ಅದು ಬರೀ ಪೋಸ್ಟರ್ ಹಾಕ್ಬಿಟ್ಟು ರಿಲೀಸ್ ಮಾಡಿದರು. ಬಟ್ ಇರಲಿ, ಇನ್ನು ಮುಂದಿನ ಹಾಡುಗಳ ಬಗ್ಗೆನೂ ತುಂಬ ಕ್ಯೂರಿಯಾಸಿಟಿ ಇದೆ. ನೋಡಬೇಕು ಯಾವ ರೀತಿ ಬರುತ್ತೋ, ಯಾವ ರೀತಿ ಹೆಂಗೆ ತೊಗೊಂಡೋಗ್ತಾರೋ. ಯಾಕಂದರೆ ಆ ಗ್ಲಿಮ್ಸ್ ಎಲ್ಲ ಬಿಟ್ಟಾಗ ಒಂದು ಕ್ಯೂರಿಯಾಸಿಟಿ ಇತ್ತು. ಎಷ್ಟು ಜನವರಿ ಅವರ ಬರ್ತ್ಡೇ, ಯಶ್ ಅವರ ಬರ್ತ್ಡೇಗೆ ಬಿಟ್ಟಾಗ ಈಗ ನೋಡಬೇಕು. ಅಂದರೆ ಒಬ್ಬೊಬ್ಬ ನಾಯಕಿಯ ಬರ್ತ್ಡೇಗೂ ಕೂಡ ಒಂದೊಂದು ಪೋಸ್ಟ್ ರಿಲೀಸ್ ಮಾಡಿ ಅನೌನ್ಸ್ಮೆಂಟ್ ಮಾಡಿರೋದು ಒಂದು ಕ್ರಿಯೇಟಿವಿಟಿ, ಅವರ ಕ್ರಿಯೇಟಿವಿಟಿ. ಯಾಕೆಂದರೆ ಯಶ್ ಅವರೇ ಈ ಚಿತ್ರಕ್ಕೆ ಕತೆ ಬರೆದಿದ್ದಾರೆ, ಅದು ಕೂಡ ವಿಶೇಷ. ಹೀಗಾಗಿ ನೋಡಬೇಕು ಹೆಂಗೆ ಬರುತ್ತೆ ಸಿನಿಮಾ. ಒಂದು ಮಾತ್ರ ಹೇಳಬಲ್ಲೆ, ಒಂದು ಏನು KGF 2 ಯಾವ ರೀತಿ ಮೈಲಿಗಲ್ಲ ಅಥವಾ ಯಶ್ ಅವರ ಫಿಲ್ಮಿ ಕ್ಯಾರಿಯರ್ಗೆ ಇರ್ಬೋದು ಮತ್ತು ನಮ್ಮ ಇಂಡಸ್ಟ್ರಿಗೂ ಆಗಿರ್ಬೋದು, ಅದೇ ರೀತಿಯೇ ಟಾಕ್ಸಿಕ್ ಕೂಡ ಆಗುತ್ತೆ ಅಂತ ನಾನು 100ಗೆ 1000% ನಂಬಿಕೆ ಇದೆ, ಭರವಸೆ ಇದೆ. ಅದೇ ರೀತಿ ಯಾಕೆಂದರೆ ಸುಮ್ಮನಿಲ್ಲ, 3-4 ವರ್ಷಗಳನ್ನ ತೆಗೆದುಕೊಂಡು ಈಗ ಫೈನಲ್ ಆಗಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದು ಕೂಡ ಇವತ್ತು ಫಾದರ್ಸ್ ಡೇ ವಿಶ್ ಮಾಡಿಬಿಟ್ಟು, ಆಮೇಲೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೂಡ ಹೌದು, ಅಂತಾರಾಷ್ಟ್ರೀಯ ಸಂಗೀತ ದಿನವೂ ಕೂಡ ಹೌದು. ಇವತ್ತಿನ ದಿನ ಆ ಚಿತ್ರದ ಒಂದು ಅಂದರೆ ಅಧಿಕೃತವಾಗಿ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿದ್ದು. ಅಂದರೆ ಈ ಸಾರಿ ಮಿಸ್ಸೇ ಇಲ್ಲ ಅಂತ ಹೇಳಿರೋದು ತುಂಬ ಖುಷಿಯ ವಿಚಾರ. ಸೊ ಹೀಗಾಗಿ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಯಶ್ ಅವರ ಆ ಪೋಸ್ಟ್ಗೂ ಕೂಡ ಬೆಸ್ಟ್ ವಿಶೇಷನ ತಿಳಿಸಿ ಅಂತಲೂ ಕೂಡ ನಾನು ಈ ಮೂಲಕ ಕೇಳ್ಕೊತೀನಿ.